ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂದ್ರೆ ಅದು ಆಪರೇಷನ್ ಹಸ್ತ ಅಂತ. ಇಷ್ಟು ದಿನ ನಮ್ಮ ರಾಜ್ಯದಲ್ಲಿ ಕೇಳಿದ್ ನಾವೆಲ್ಲ ಆಪರೇಷನ್ ಕಮಲ ಅಂತ. ಬಟ್ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸುಭದ್ರ ಸರ್ಕಾರ ಇರುವಂತ ಸಂದರ್ಭದಲ್ಲೂ ಕೂಡ ಆಪರೇಷನ್ ನಡೆಯುವಂತ ನಿಟ್ಟಿನಲ್ಲಿ ವೇದಿಕೆ ಸಿದ್ಧವಾಗಿದೆ. ಭಾಗ 1 ಶುರು ಆಗ್ಬಿಟ್ಟಿದೆ. ಈಗ ಅದು ಕಾರ್ಪೊರೇಟರ್ಸ್ ಗಳನ್ನೆಲ್ಲ, ಮಾಜಿ ಕಾರ್ಪೊರೇಟರ್ಸ್ ಗಳನ್ನ ಕರ್ಕೊಂಡ್ ಬರಲಾಗ್ತದೆ. ಅದರ ಜೊತೆಗೆ ಶೆಟ್ಟರ್ ಅವರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಕೊಡಲಾಗಿದೆ. ಆಪರೇಷನ್ ಹಸ್ತದಿಂದ ಈಗ ಆಲ್ರೆಡಿ ಬಿಜೆಪಿಯಲ್ಲಿ ಆತಂಕ ಎದುರಾಗಿರುವಂತದ್ದು. ಇದರ ಜೊತೆಗೆ ಬಿಜೆಪಿ ಬಿಟ್ಟು ಬಂದಿರುವಂತ ಜಗದೀಶ್ ಶೆಟ್ಟರ್ ಅವರು ಕೂಡ ಬಿಜೆಪಿಗೆ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಆಪರೇಷನ್ ಹಸ್ತಕ್ಕೆ ಎಂಟ್ರಿ ಆದ್ರ ಜಗದೀಶ್ ಶೆಟ್ಟರ್ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಕಿದೆ. ಇದು ಯಾವ ಕಾರಣಕ್ಕೆ ಯಾರನ್ನ ಕರ್ಕೊಂಡ್ ಬರ್ಲಿಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅಂತ ನೋಡೋಣ. ಲೋಕಸಭೆ ಎಲೆಕ್ಷನ್ಗೂ ಮುನ್ನ ಬಿಗ್ ಆಪರೇಷನ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಅದರ ಮತ್ತೊಂದು ಭಾಗ ಜಗದೀಶ್ ಶೆಟ್ಟರ್ ಅವರು ಕೂಡ ಇದಕ್ಕೆ ಸಹಾಯವನ್ನ ಮಾಡ್ತಾ ಇರುವಂತದ್ದು. ನನ್ನ ಕೈಲಾದಷ್ಟು ನಾನು ಕೂಡ ಮುಖಂಡರುಗಳನ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದಾರಂತೆ. ಸೆಪ್ಟೆಂಬರ್ ಅಂತ್ಯದ ಒಳಗಾಗಿ 20 ಮಂದಿಯನ್ನ ಆಪರೇಷನ್ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯಲ್ಲಿ ಅಸಮಾಧಾನಿತರ ಜೊತೆ ಶೆಟ್ಟ ಸಂಪರ್ಕ ಅಂತ 20 ಜನ ಅಂದ್ರೆ ನೀವು ಶಾಸಕರು ಅನ್ಕೊಳ್ಬೇಡಿ. ಶಾಸಕರನ್ನ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಕೆಪಾಸಿಟಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಯಾರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ? ಹಾಗಾದ್ರೆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಅಥವಾ ತಾಲೂಕ್ ಪಂಚಾಯತಿನ, ಜಿಲ್ಲಾ ಪಂಚಾಯತಿನ ಅಥವಾ ಮಾಜಿ ಶಾಸಕರನ್ನ ಅನ್ನುವಂತ ಕುತೂಹಲ ಇದೆ ಅಲ್ವಾ? ಹೇಳ್ತಾ ಹೋಗ್ತೀನಿ. ಹಾಲಿ ಶಾಸಕರಂತೂ ಅಲ್ವೇ ಅಲ್ಲ ಅನ್ನುವಂಥದ್ದೊಂದು ಕ್ಲಿಯರ್ ಆಗಿ ಹೇಳಬಹುದು. ಹಾಗಾದ್ರೆ ಯಾರ್ಯಾರನ್ನ ಕರ್ಕೊಂಬರೋಕೆ ಯಾವ ರೀತಿಯಾಗಿ ಕೆಡ್ಡವನ್ನ ತೋಡ್ಲಾಗ್ತಾ ಇದೆ ಲೋಕಸಭೆ ಎಲೆಕ್ಷನ್ ಒಳಗಾಗಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಹೀನಾಯವಾಗಿ ಸೋತಂತವರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ. ಬಿಜೆಪಿಯಲ್ಲಿರುವಂತ ಅಸಮಾಧಾನಿತರ ಜೊತೆ ಸಂಪರ್ಕ. ಅಸಮಾಧಾನಿತರು ಅಂದ್ರೆ ಯಾರು? ಶಾಸಕರಲ್ಲ, ಅಲ್ಲಿ ಸೋತಿರುವಂತ ಅಂದ್ರೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಸೋಲನ್ನ ಕಂಡಂತವರ ಜೊತೆ, ಕೆಲವರ ಜೊತೆ ದೂರವಾಣಿ ಮೂಲಕನೂ ಕೂಡ ಮಾತುಕತೆಯನ್ನ ಮಾಡಿದ್ದಾರಂತೆ ಜಗದೀಶ್ ಶೆಟ್ಟರ್ ಅವರು. ಶಾಸಕರ ಜೊತೆ ಅಲ್ಲ, ಮಾಜಿ ಶಾಸಕರು, ಮಾಜಿ ಪ್ರಮುಖ ನಾಯಕರು, ಅಲ್ಲಿ ಜಿಲ್ಲಾ ಪಂಚಾಯತಿಯವರು ಅಥವಾ ತಾಲೂಕ್ ಪಂಚಾಯತಿಯವರು, ಅವ್ರ ಜೊತೆ ಸೆಪ್ಟೆಂಬರ್ ವೇಳೆಗೆ 20 ಮಂದಿ ಆಪರೇಷನ್ಗೆ ಪ್ಲಾನ್ ಅನ್ನ ಮಾಡಲಾಗಿದೆಯಂತೆ. ಪಕ್ಷದಲ್ಲಿ ಮೂಲೆ ಗುಂಪು ಆದಂತವ್ರು ಅಂದ್ರೆ ಬಿಜೆಪಿನೇ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ. ಅಂತವ್ರನ್ನ ಕರ್ಕೊಂಬರಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿದ್ದಾರೆ. ಅದರ ಜೊತೆಗೆ ಸ್ವತಂತ್ರ ನಾಯಕರನ್ನ ಕೂಡ, ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸ್ವತಂತ್ರವರನ್ನು ಕೂಡ ಸೆಳೆಯುವಂತ ನಿಟ್ಟಿನಲ್ಲಿ ಪ್ರಯತ್ನ ಅಂತೆ. ಕ್ಷೇತ್ರಗಳಲ್ಲಿ ಬಲ, ಜಾತಿ ಲೆಕ್ಕಾಚಾರದಲ್ಲಿ ಸೆಳೆಯುವಂತ ತಂತ್ರವನ್ನ ಮಾಡಲಾಗ್ತದೆ. ಯಾರಾದ್ರೂ ಬರ್ಲಿ, ಒಟ್ನಲ್ಲಿ ಕಾಂಗ್ರೆಸ್ ಹೆಲ್ಪ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಂತೂ ಕಾಂಗ್ರೆಸ್ ಇರುವಂತದ್ದು. ಅದಕ್ಕೆ ಯಾರ್ಯಾರು ಎಷ್ಟು ಜನನಾದ್ರೂ ಕರ್ಕೊಂಬರ್ಲಿ, ಒಟ್ನಲ್ಲಿ ಕರ್ಕೊಂಬನ್ನಿ, ನಮ್ಗೆ ಲೋಕಸಭೆಗೆ ಹೆಲ್ಪ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಟಾರ್ಗೆಟ್ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ನೋಡ್ತಾ ಇದ್ವಿ ಆಪರೇಷನ್ ಮೊದಲ ಭಾಗ ಈಗ ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಮಾಜಿ ಕಾರ್ಪೊರೇಟರ್ಸ್ ನೆಲ್ಲ ವೆಲ್ಕಮ್ ಮಾಡ್ಕೊಳ್ಳಲಾಗ್ತಾ ಇದೆ. ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿರುವಂತದ್ದು. ಇನ್ನ ಕೆಲವು ಶಾಸಕರ ಹೆಸರು ಕೂಡ ಇರುವಂತದ್ದು. ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಟಾಸ್ಕ್ ಕೊಡಲಾಗಿದೆ. ಅವರು ಕೂಡ ಸೆಪ್ಟೆಂಬರ್ ಒಳಗೆ ಕೆಲವರನ್ನ ಕರ್ಕೊಂಡ್ಬರ್ಲಿಕ್ಕೆ ಮುಂದಾಗಿದ್ದಾರೆ ಅಂತ 20 ಜನರ ಹೆಸರು ಕೇಳಿ ಬರ್ತಾ ಇತ್ತು. ಯಾರು ಆ ಪ್ರಮುಖರು 20 ಜನ? ಯಾರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್? ಗುಡ್ ಮಾರ್ನಿಂಗ್ ಪೃಥ್ವಿ. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಈಗ ಸದ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಕೂಡ ಎಲ್ಲ ಒಂದ್ ಕಡೆ ಬಿಜೆಪಿ ತಮಗೆ ಮಾಡಿದ ಅನ್ಯಾಯಕ್ಕೆ ಪ್ರತಿಯಾಗಿ ಇದೀಗ ಬಿಜೆಪಿ ಇರ್ತಕ್ಕಂಥ ರಾಜ್ಯದ ವಿವಿಧ ಭಾಗಗಳಿರ್ತಕ್ಕಂಥ ಮಾಜಿ ಎಂಎಲ್ಎಗಳು, ಸ್ವತಂತ್ರವರು ಮತ್ತು ಟಿಕೆಟ್ ಕೈತಪ್ಪಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಂತವರು, ಜೊತೆಗೆ ಪ್ರಮುಖ ನಾಯಕರುಗಳ ಜೊತೆ ನಿರಂತರವಾಗಿ ಕಳೆದ 15 ದಿನಗಳಿಂದಲೂ ಕೂಡ ಮಾತನಾಡ್ತಿರುವಂತದ್ದು. ಪ್ರಮುಖವಾಗಿ 20 ಜನರ ಮಾಜಿ ಎಂಎಲ್ಎಗಳ ಲಿಸ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಸೆಪ್ಟೆಂಬರ್ ಅಂತ್ಯದ ಒಳಗಡೆ ಇವರೆಲ್ಲರನ್ನೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಿರ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಕೊಟ್ಟಿರುವಂತದ್ದು. ಆ ಮುಖಾಂತರ ಕಾಂಗ್ರೆಸ್ನ ಟಾರ್ಗೆಟ್ 20 ಲೋಕಸಭಾ ಕ್ಷೇತ್ರಗಳಿಗೆ ಜಗದೀಶ್ ಶೆಟ್ಟರ್ ತನ್ನದಾದ ಕೊಡುಗೆಯನ್ನು ಕೊಡ್ತಾರೆ. ಅದು ಕೂಡ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರುಗಳನ್ನ ಸೆಳೆಯುವ ಮುಖಾಂತರ ಆಪರೇಷನ್ ಹಸ್ತದ ಪ್ರಮುಖ ರೂವಾರಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಈಗಾಗಲೇ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಸ್ವತಃ ಖುದ್ದು ದೂರವಾಣಿ ಕರೆ ಮಾಡಿ ಕೆಲವರನ್ನ ತಮ್ಮ ನಿವಾಸಕ್ಕೆ ಕರೆಸಿ ಮಾತನಾಡ್ತಿರುವಂತಹ ಜಗದೀಶ್ ಶೆಟ್ಟರ್ ಅವರು ಒಂದಷ್ಟು ವೋಟ್ ಬ್ಯಾಂಕ್ ಇರ್ತಕ್ಕಂಥ ನಾಯಕರುಗಳಿಗೆ ಗಾಳ ಹಾಕಿರುವಂತದ್ದು. ಉದಾಹರಣೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಾಜಿ ಎಂಎಲ್ಎ ಆಗಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡಲಿಲ್ಲ. ಹಾಗಾಗಿ ಅವರು ಬಂಡೆದ್ದಿ ಜೆಡಿಎಸ್ ನಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಇದೀಗ ಅಂತ ಕುಮಾರಸ್ವಾಮಿ ಅವರನ್ನು ಕೂಡ ಆಪರೇಷನ್ ಹಸ್ತದಲ್ಲಿ ತಂದು ಅವರನ್ನ
ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ತಿದ್ದಾರೆ. ಆ ಮುಖಾಂತರ ಅವರಿಗೆ ಪಕ್ಕದ ಸಕಲೇಶ್ಪುರ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸೂಚನೆಯನ್ನು ಕೊಟ್ಟಿರುವಂತ ಮುಂಬಲ್ಲಿರ್ತಕ್ಕಂಥ 2028 ವಿಧಾನಸಭೆ ಚುನಾವಣೆಯಲ್ಲಿ ತಾವು ಸಕಲೇಶ್ಪುರ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಯಾಕಂದ್ರೆ ಅದು ಮೀಸಲು ಕ್ಷೇತ್ರ ಆಗಿದ್ರಿಂದ ಅಂತ ಹೇಳಿ ಅವರಿಗೆ ಸೂಚನೆ ಕೊಟ್ಟಿರುವಂತದ್ದು. ಅದೇ ರೀತಿ ತಮ್ಮ ಹುಬ್ಳಿ ಧಾರವಾಡದ ಅನೇಕ ಮುಖಂಡರುಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಸಂಬಂಧಿಕರಾಗಿರ್ತಕ್ಕಂಥ ಎಸ್ ಚಿಕ್ಕನಗೌಡ ಇರ್ಬೋದು, ಮಾಜಿ ಸಚಿವರಾಗಿರ್ತಕ್ಕಂಥ ಮುನೇನಕೊಪ್ಪ ಇರುವಂತದ್ದು ಮತ್ತು ರುದ್ರಪ್ಪ ಲಮಾಣಿ ಸೇರಿದಂತೆ ಈ ರೀತಿ ಅನೇಕ 20ಕ್ಕೂ ಹೆಚ್ಚು ಮಾಜಿ ಮತ್ತು ಬಿಜೆಪಿಯಿಂದ ಅನ್ಯಾಯಕ್ಕೊಳಗಾದಂತ ಅಂದ್ರೆ ಟಿಕೆಟ್ ಸಿಗದೆ ಅನ್ಯಾಯಕ್ಕೊಳಗಾದಂತ ನಾಯಕರುಗಳನ್ನ ಏನು ಕಾಂಗ್ರೆಸ್ಗೆ ಕರೆತರುವಲ್ಲಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಆಕ್ಟಿವ್ ಆಗಿರುತ್ತೆ. ಆ ಮುಖಾಂತರ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೆಪ್ಟೆಂಬರ್ ಶಾಕ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಮುಖಾಂತರ ಆಪರೇಷನ್ ಹಸ್ತಕ್ಕೆ ಜಗದೀಶ್ ಶೆಟ್ಟರ್ ಕೊಡುಗೆ ಬಹುದೊಡ್ಡ ಕೊಡುಗೆ ಅಂತ ಹೇಳಲಾಗ್ತದೆ. 20 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ತಮ್ಮದೇ ಆದ ಚಾಕಚಕ್ಯತೆಯನ್ನು ಮತ್ತು ಆಪರೇಷನ್ ಹಸ್ತಕ್ಕೆ ಇಳಿದಿರುವಂತ ಆ ಮುಖಾಂತರ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಎಷ್ಟು ಪ್ರಬಲ, ಎಷ್ಟು ಕೆಪಾಸಿಟಿ ಇರ್ತಕ್ಕಂಥ ನಾಯಕ ಅಂತ ಹೇಳಿ ಮತ್ತೊಮ್ಮೆ ಪ್ರೂವ್ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಇಡೀ ಭಾರತವೇ